ಇವತ್ತಿಗಿನ ನಿನ್ನೆ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ತೀನಿ. ಯಾಕಂದರೆ ಸುಮಾರು ಜನ ಸಬ್ಸ್ಕ್ರೈಬರ್ ಜೊತೆ, ಅದು ಹೊಸ ಸಬ್ಸ್ಕ್ರೈಬರ್ಸ್ ಜೊತೆ ನೆನ್ನೆ ಮಾತಾಡಿದೆ. ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನನ್ನ ಪ್ರಾಡಕ್ಟ್ಸ್ ಬಗ್ಗೆ ನಂಬಿಕೆ ಇಟ್ಕೊಂಡು ಹಿಮ ಹಂಗ ಅಂತ ಫೋನ್ ಮಾಡಿ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ. ನಿನ್ನೆನೂ ಸ್ಪೆಷಲು, ಇವತ್ತು ಸ್ಪೆಷಲ್. ನಿನ್ನೆ ಸಬ್ಸ್ಕ್ರೈಬರ್ ಜೊತೆ ಮಾತಾಡಿದೆ, ಇವತ್ತು ಒಂದು ಹೊಸ ಪ್ರಾಡಕ್ಟ್ನ ನಿಮ್ಮ ಜೊತೆ ಲಾಂಚ್ ಮಾಡ್ತಾಯಿದ್ದೀನಿ. ಏನು ಅಂತ ಹೇಳ್ತೀನಿ. ಆಹಾ, ಮೆಹಂದಿನ ಖಂಡಿತ ಮೆಹಂದಿ ಅಲ್ಲ ಇದು. ಓಕೆ, ಇದು ಬಂದುಬಿಟ್ಟು ಫೇಸ್ ವಾಶ್ ಪೌಡರ್. ಸೊ ಈ ಫೇಸ್ ವಾಶ್ ಪೌಡರ್ ಯಾವ ರೀತಿ ಇದೆ ಒಂದ್ಸಲ ಕ್ಲೋಸಪ್ ವ್ಯೂಯಲ್ಲಿ ನೋಡಿಬಿಡಿ. ಕಲರು, ಟೆಕ್ಸ್ಚರು, ಇದರಲ್ಲಿ ಏನೇನಿದೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಲಾವಂಚ, ಬಾವಂಚ ಇದೆ ನೋಡಿ. ಬೇಸಿಕ್ ಸಿಂಪಲ್ ಟಿಪ್ ಏನು ಗೊತ್ತಾ, ನಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಬರೋದಕ್ಕೆ, ಪಿಂಪಲ್ಸ್ ಬರೋದಕ್ಕೆ ಬಾಡಿ ಹೀಟೇ ಕಾರಣ. ಅದನ್ನು ತೆಗೆಯೋದ್ರಲ್ಲಿ ಎತ್ತಿದ ಕೈ ಕಮ್ಮಿ ಬಜೆಟಲ್ಲಿ ಅಂದರೆ 25 ರೂಪಾಯಲ್ಲಿ ನಮಗೆ ಸಿಗೋಂಥ ಲಾವಂಚದ ಬೇರು. ಅದು ಮೈಯ ಉಜ್ಜದಕ್ಕಾಗಿರ್ಬೋದು ಅಥವಾ ಮುಖದ ಹೊಳಪಿಗಾಗಿರ್ಬೋದು, ಆರೋಗ್ಯ ವೃದ್ಧಿ ಗಟ್ನ ಕ್ಲೀನ್ ಮಾಡುತ್ತೆ ರೀ ಲಾವಂಚದ ನೀರು. ಗೊತ್ತಾಯ್ತಾ? ಸತತವಾಗಿ ಯೂಸ್ ಮಾಡಬೇಕು, ಒಂದೇ ಸಿಪ್ಗಲ್ಲ. 25 ರೂಪಾಯಿ ಅದ್ರ ಬೆಲೆ. ಆ ನಾರು ಒಂದು ಚೂರು ಹಾಕೊಂಡ್ರೆ ಸಾಕು, ನಿಮಗೆ 3-4 ತಿಂಗಳು ಬಂದುಬಿಡುತ್ತೆ 25 ರೂಪಾಯಿದು ಲಾವಂಚದ ಬೇರು. ಸೊ ಇವತ್ತಿನ ವೀಡಿಯೋ ಬರೋಕ್ಕಾದರೆ ತುಂಬ ಸ್ಪೆಷಲಾಗಿ ಮಾಡಿರೋಂಥ ಒಂದು ಅತಿ ಅದ್ಭುತವಾದ ಫೇಸ್ ವಾಶ್ ಪೌಡರ್. ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಲಾವಂಚ, ಬಾವಂಚ, ಶ್ರೀಗಂಧ, ಕಸ್ತೂರಿ ಅರಿಶಿನ, ಬಿಳಿ ಅರಿಶಿನ, ಮೆಂತ್ಯೆ, ಹೆಸರುಬೇಳೆ, ಹೆಸರು ಕಾಳು, ಮೂಂಗ್ ದಾಲ್, ಆಯಿತಾ, ಅದೇ ಹೆಸರು ಬೇಳೆ. ನೆಕ್ಸ್ಟು ನಾವು ಮೈಸೂರು ದಾಲ್ ಅಂತ ಹೇಳ್ತೀವಿ. ಅದನ್ನೇನಂತೀವಿ ಇಂಗ್ಲೀಷಲ್ಲಿ, ಪಿಂಕ್ ಆಗಿರುತ್ತೆ ನೋಡಿ, ಅದು ನಾವು ಮೈಸೂರು ಬೇಳೆ ಅಂತ ಹೇಳ್ತೀವಿ. ಆಯಿತಾ? ಹೆಸರು ಕಾಳು, ಪ್ರತಿಯೊಂದು ಪದಾರ್ಥನೂ ಇದೆ. ಆಮೇಲೆ ಬೇವಿನ ಎಲೆ ಇದೆ, ರೋಸ್ ಪೆಟಲ್ಸ್ ಇದೆ. ಅಂಥ ಅತಿ ಅದ್ಭುತ. ನೀವು ಜಸ್ಟ್ ಬಾಕ್ಸ್ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದಿಷ್ಟು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಸುಮಾರು ಹೀಗೊಂದು 5 kg ಇರ್ಬೋದು ಹತ್ತತ್ರ. ಓಕೆನಾ? ಯಾಕಂದರೆ ವೀಡಿಯೋ ಆದಮೇಲೆ ಟಕ್ಕಂತ ಆರ್ಡರ್ಸ್ ಬಂದ್ಬಿಡುತ್ತೆ ನನಗೆ, ಅದು ನನಗೆ ಗೊತ್ತಿದೆ. ಸೊ ದೇವ್ರದ ಇದರಿಂದ ಇದು ತರಿಸ್ಕೊಂಡು ನೀವು ಫ್ರೇಗ್ನೆನ್ಸ್ ನೋಡಿ. ಓಕೆ, ಇವಾಗ ಇದನ್ನು ಯಾವ ರೀತಿ ಉಪಯೋಗಿಸೋದು ಅಂತ ಹೇಳೋಕ್ಕೆ ಮುಂಚೆ ಇದನ್ನು ಯಾವ ರೀತಿ ಮಾಡಿದೆ ಅನ್ನೋದು ನಾನು ಇನ್ನೊಂದು ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಇದು ಲಾಂಗ್ ಪ್ರೋಸೆಸ್ಸು. ಬಿಸಿಲಲ್ಲಿ ಒಣಗಾಕಿ ಅದು ಗರ್ಗರಿ ಅಂತ ಆದಮೇಲೆ ಮಿಲ್ಗೆ ಹಾಕಿ ಪುಡಿ ಮಾಡಿಸ್ಕೊಂಬಂದು ಒಂದು ಡಬ್ಬದಲ್ಲಿ ಇಡಬೇಕು. ಅದನ್ನು ಓಪನ್ ಮಾಡಿ ಇಡೋಂಗಿಲ್ಲ, ಆ ಬೆಚ್ಚಗೆ ಇರಬೇಕದು. ಆಯಿತಾ? ಸ್ವಲ್ಪ ಹೊತ್ತಾದಮೇಲೆ ಓಪನ್ ಮಾಡಿ ಅದನ್ನು ತಣ್ಣಗೆ ಮಾಡೋದು ಒಂದು ಪ್ರೊಸೀಜರ್ ಇದೆ. ಆ ನಿಟ್ಟಿನಲ್ಲಿ ಆ ಥರ ಮಾಡಿದಾಗ ನಿಮ್ಗೆ ವರ್ಷಾನುಗಟ್ಟಲೆ ಇದು ಬೂಸ್ಟ್ ಬರೋಲ್ಲ. ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವ್ರಿಗೂ ಯೂಸ್ ಮಾಡ್ಬೋದು. ನೋ ಸೈಡ್ ಎಫೆಕ್ಟ್ಸ್. ಆಯಿತಾ? ನಾನು ಇದಕ್ಕೆ ಮಾತ್ರ ನಿಮಗೆ ಪ್ಯಾಚ್ ಟೆಸ್ಟ್ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ಇದರಲ್ಲಿರೋದೆಲ್ಲ ನಾವು ಅಡುಗೆ ಮನೆಗೆ ಯೂಸ್ ಮಾಡ್ತೀವಲ್ಲ, ಹೊಟ್ಟೆಗೆ ತೊಗೋತೀವಲ್ಲ, ಕಾಳುಗಳು, ಬೆಳೆಗಳು, ಅದೇ ಇರೋದು. ಆ ನಿಟ್ಟಿನಲ್ಲಿ ಇದೊಂದು ಪಕ್ಕ ಇಡ್ತೀನಿ, ಇದ್ರದ್ದು ಇದು ಮಾಡ್ತೀನಿ. ಆಯಿತಾ? ಇದನ್ನೊಂದು ಪಕ್ಕ ಇಟ್ಬಿಟ್ಟು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಓಕೆ, ಯಾಕೆ ಹೇಮ ಅದನ್ನು ಮಾಡಿದೆ ಅಂದರೆ ನೋಡಿ, ನನಗೆ ವಾಟ್ಸಪ್ಪಲ್ಲಿ ಸುಮಾರು ಜನ ಬರೀ ಮುಲತಿ ಸೂಟ್ ಆಗದೇ ಇರೋರು ನನಗೂ ಅಷ್ಟು ಕಮೆಂಟ್ ಹಾಕ್ತಾರೆ. ಅವ್ರಿಗೋಸ್ಕರ ಮಾಡಿದ ಅದ್ಭುತವಾದ ಫೇಸ್ ವಾಶ್ ಇದು. ಓಕೆ, ಇದರಲ್ಲಿ ನಿಮಗೆ ಮುಲತಿ ಇಲ್ಲ, ಬಜೆ ಇದೆ, ಮುಲತಿ ಇಲ್ಲ. ಓಕೆನಾ? ಸೊ ನಿಮ್ಮ ರಿಕ್ವೈರ್ಮೆಂಟ್ಗೆ ಸ್ವಲ್ಪ ಟೈಮ್ ತೊಗೊಂಡೆ, ಯಾಕೆಂದರೆ ನಾನು ಟ್ರಯಲ್ ಎರರ್ ಮಾಡಬೇಕು ಅಲ್ವಾ. ಸೊ ಇದು ಸತತವಾಗಿ 15 ದಿನ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇದು ಆರಾಮಕ್ಕೆ ಪ್ರತಿಯೊಬ್ಬರು ಬೈ ಮಾಡ್ಬೋದು. ನೆಕ್ಸ್ಟು ಇವತ್ತಿನ ವೀಡಿಯೋ ಬರೋದಾದರೆ ಇದನ್ನು ಯಾವ ರೀತಿ, ಇವಾಗ ನಾನು ಮುಲತಿ ಸೋಪ್ ಹೇಳ್ಕೊಟ್ಟಲ್ಲ, ಫೇಸ್ ವಾಶ್ ಮಾಡಿ ಇದು ಮಾಡಿ ಅಂತ, ಆ ಥರ ಇದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗೇಶ್ ಬ್ಲಾಗ್ಸ್. ನಾನು ಹೇಮಾ. ಒಂದು ಸಲ ನೋಡ್ಕೊಂಬಂದ್ಬಿಡಿ ಈ ಫೇಸ್ ವಾಶ್ ಯಾವ ರೀತಿ ರೆಡಿ. ಇದು ನೀರಲ್ಲಿ ರೆಡಿ ಮಾಡಿಲ್ಲ, ಫೇಸ್ ವಾಶ್ ಪೌಡ್ರ್ ನೀರಲ್ಲಿ ರೆಡಿ ಮಾಡಿಲ್ಲ. ಮತ್ತು ಇಲ್ಲಿ ಮ್ಯಾಜಿಕಲ್ ಮುಲತಿ ಕ್ರೀಮ್ ರೆಡಿ ಮಾಡಿದ್ದೀನಿ. ಇದು ಆಲೂಗಡ್ಡೆ ಸ್ಟಾಚಿಂದ ಮಾಡಿರೋದು. ಆಯಿತಾ? ಒಂದು ಸಲ ನೋಡ್ಕೊಂಬಂದ್ಬಿಡಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ಹೇಮನಾಗ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ಏನು ಮಾಡಬೇಕು ಹೇಳಿ, 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ದಪ್ಪಗಿರೋದೊಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಆಲೂಗಡ್ಡೆಗೆ ಕೊಳ್ತಿರಬಾರ್ದು, ಮತ್ತು ಅದು ಹಸಿರು ಕಲರ್ ಇರಬಾರ್ದು, ಮತ್ತು ಮೊಳಕೆ ಬಂದಿರಬಾರ್ದು. ಇದು 3 ನೋಡ್ಕೊಂಡು ಆಲೂಗಡ್ಡೆ ತೊಗೊಳ್ಳಿ. ಸಿಪ್ಪೆ ಸಮೇತ ತುರ್ಕೊಂಡ್ರೂ ಪರವಾಗಿಲ್ಲ. ಇಲ್ಲಿ ನಾನು 1 ಚಮಚದಷ್ಟು ಆಲೂ ಸ್ಟಾರ್ಚ್ ಬೇಕು. ಇದು ಮೋಸ್ಟ್ ಎಫೆಕ್ಟಿವ್ ಪ್ರೂವನ್ ರೆಮಿಡಿ ಫಾರ್ ಪಿಗ್ಮೆಂಟೇಷನ್. ಹಳೆ ಬಂಗಿಗೆ ರಾಮಬಾಣ ಒಂದು ಲೇಪನ. ಇವಾಗ ಹೇಳ್ತೀನಿ. ಇದು ಆಲೂಗಡ್ಡೆ ಸ್ಟಾರ್ಚ್ ಬರಲಿ. ಒಂದು 10 ನಿಮಿಷ ಇದನ್ನು ಒಂದು ಬೌಲಲ್ಲಿ ಸ್ಟ್ರೈನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಆಯಿತಾ? ಕೊಳ್ತಿರಬಾರ್ದು, ಹಸಿರು ಕಲರ್ ಇರಬಾರ್ದು, ಮತ್ತು ಮೊಳಕೆ ಬಂದಿರಬಾರ್ದು. ಆ ಆಲೂಗಡ್ಡೆಯನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇದೊಂದು ಬೌಲ್ಗೆ ಹಾಕಿ ಒಂದು ಪಕ್ಕ ಇಟ್ಬಿಡ್ತೀನಿ. ಆಯಿತಾ? ನೋಡಿ, ಈಗ 10 ನಿಮಿಷ ಆದಮೇಲೆ ನಮಗೆ ಆಲೂ ಸ್ಟಾರ್ಚ್ ಬಂದಿದೆ. ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ ಬೆಳಕಿಗೆ ಕಾಣ್ತಿದೆಯೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ. ನೋಡಿ, 1 ಚಮಚ ಹತ್ತತ್ರ 3/4 ಚಮಚದಷ್ಟು ಬಂದಿದೆ. ಆಯಿತಾ? ಈಗ ಆಲೂಗಡ್ಡೆ ಸ್ಟಾರ್ಚ್ ಬರೋಕ್ಕೆ ಮುಂಚೆ ಆ ಬ್ರೌನ್ ಕಲರ್ ಇದೆ ನೋಡಿ,
ಹಾಲು ಇದನ್ನು ಪಕ್ಕಕ್ಕೆ ಇಟ್ಕೊತೀನಿ, ಅದು ಯೂಸ್ ಆಗುತ್ತೆ. ಈಗ ಒಂದು ಮಣೆ ಥರ ತೊಗೋತೀನಿ ತೇಯೋದಕ್ಕೆ, ಆಯಿತಾ. ಇಲ್ಲಿ ನಾನು ಸುಮಾರು ಒಂದು ಅರ್ಧ ಚಮಚದಷ್ಟು ಫಸ್ಟ್ ಹಾಕೋತೀನಿ ಸ್ಟಾರ್ಚ್ನ. ಅದಕ್ಕೆ ಆಲಮ್ನ ಶುದ್ಧೀಕರಣ ಮಾಡದಿರೋ ಆಲಮ್, ಶುದ್ಧೀಕರಣ ಮಾಡಿಲ್ಲ ಅದಕ್ಕೆ ಕಲ್ಲನ್ನ, ಆಯಿತಾ, ಸ್ಫಟಿಕ ಕಲ್ಲು, ಅದನ್ನು ತೇಕೋತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ. ಈಗ ಒಂದು 1/4 ಚಮಚದಷ್ಟು ಮುಲತಿ, ಲಿಕೋರೈಸ್, ಅತಿ ಮಧುರ, ಜ್ಯೇಷ್ಠ ಮಧು ಇದನ್ನು ಹಾಕ್ಕೊಂಡು ಇದನ್ನು ತೇಕೋತಾ ಇದ್ದೀನಿ. ನೋಡಿ, ಆಲೂಗೆಡ್ಡೆ ಸ್ಟಾರ್ಚು ವೈಟು, ಸ್ಫಟಿಕ ಕಲ್ಲು ವೈಟು, ನಮಗಿಲ್ಲಿ ಬ್ರೌನ್ ಕಲರು ಒಂಥರ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ತೇಕೋಬೇಕು, ಆಯಿತಾ. ಇದನ್ನು ತೇಕೊಂಡು ಈ ಲೇಪನ ನೀವು ಒಂದು 2ರಿಂದ 3 ದಿನ ಫ್ರಿಜ್ಜಲ್ಲಿ ಇಟ್ಕೋಬೋದು. ಮತ್ತು ಇದನ್ನು ದಿನ ಹಚ್ಕೋಬೇಕು, ಡೈಲಿ ಅಪ್ಲಿಕೇಶನ್ ಬರೋಲ್ಲ. ಇಲ್ಲಿ ನಾನು ಮದರ್ಸ್ ಡೇ ಸ್ಪೆಷಲಾಗಿ ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ಸ್ ಹಾಕ್ತಿದ್ರು, ಇವಾಗ ಮುಲ್ಲತಿ ಸೋಪ್ ಆಗಲ್ಲ ಹೇಮ, ಏನು ಮಾಡೋದು ಅನ್ನೋರಿಗೆ ಫೇಸ್ ವಾಶ್ ತಂದಿದ್ದೀನಿ. ನಾನು ಹೇಳಿದ್ದೀನಿ, ಲಾವಂಚ, ಬಾವಂಚ, ಮೆಂತ್ಯೆ, ಎಲ್ಲ ಥರ ಕಾಳುಗಳು, ಶ್ರೀಗಂಧ, ಕಸ್ತೂರಿ ಅರಿಶಿನ, ಬಿಳಿ ಅರಿಶಿನ, ಹೆಸರುಕಾಳು, ಹೆಸರುಬೇಳೆ, ಮೈಸೂರು ಬೇಳೆ, ಕಡಲೆಕಾಳು ಮತ್ತು ಪ್ರತಿಯೊಂದು ಹಾಕಿ ಮಾಡಿರೋಂಥ ಲಾವಂಚ ಬಾವಂಚನೂ ಹಾಕಿ ಮಾಡಿದ್ದೀನಿ, ಯಾಕಂದರೆ ಬಾಡಿ ಹೀಟ್ ಕಮ್ಮಿ ಆಗಲಿ ಅಂತ. ಅದನ್ನು ಇದೇನು ಮಾಡ್ಕೊಂಡಿದ್ವೋ ಆಲೂಗೆಡ್ಡೆ ರಸ ಇದೆಯಲ್ಲ ಅದ್ರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಫೇಸ್ ವಾಶ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೇಮ್ ಮುಲತಿ ಅಷ್ಟೇ ನಿಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ಇಮಿಡಿಯೇಟ್ಲಿ ಹೋಲ್ ಬಾಡಿಗೆ ಅಪ್ಲೈ ಮಾಡ್ಬೋದು. ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಂಬರ್ 1 ನೋಡಿ, ಜಸ್ಟ್ ಮುಖನ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವ ರೀತಿ ಚೇಂಜಸ್ ತರ್ತೀನಿ ಅಂತ ಹದ ನೋಡ್ಕೊಳ್ಬೇಕು. ಓಕೆ, ಇದು ಏನಂತೀವಿ, ಕಲಸಿದ ಮೇಲೆ ಯೂಸ್ ಮಾಡಿಬಿಡ್ಬೇಕು ಇಮಿಡಿಯೇಟಾಗಿ. ಮುಖ ಎಲ್ಲೂ ಹೋಗಲ್ಲ. ನಿಮಗೆ ಭಾವಂಚ ಎಲ್ಲ ಯಾಕೆ ಯಾರೂ ಫೇಸ್ ವಾಶ್ ಮಾಡಿಕೊಡಲ್ಲ, ನನ್ನ ಚಾನಲಲ್ಲೇ ಮಾಡೋಕ್ಕೆ ಸಾಧ್ಯ, ಅಥವಾ ನೆಕ್ಸ್ಟ್ ನನ್ನ ಚಾನಲಿಂದ ಕಾಪಿ ಹೊಡಿಯೋಕ್ಕೆ ಸಾಧ್ಯ ಅಷ್ಟೇ ಅಲ್ವಾ. ಸೊ ಲಾವಂಚದ ಏನೇನು ಬೆನಿಫಿಟ್ಸ್ ಇದೆಯೋ ಭಾವಂಚದ್ದು ಅಷ್ಟೇ. ನಿಮಗೆಲ್ಲೇ ಚೇಂಜಸ್ ಕಾಣಿಸುತ್ತೆ. ಓಕೆ, ಈಗ ನೀಟಾಗಿ ಮುಖನ ತೊಳ್ಕೊತೀನಿ ನೋಡಿರಿ. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ. ಜಸ್ಟ್ 2 to 3 ಮಿನಿಟ್ಸ್ ಮಸಾಜ್ ಮಾಡಿದೆ ಅಷ್ಟೇ. ಸ್ಕಿನ್ ನೋಡಿ, ಯಾರ್ಯಾರಿಗೆ ಮುಲ್ಲತೆ ಸೂಟ್ ಆಗಲ್ವೋ, ಸ್ವಲ್ಪ ಮೆಂತ್ಯ ಜಾಸ್ತಿ ಇದೆ, ಬಾಯೊಳಗೆ ಹೋಗ್ಬಿಟ್ಟಿದೆ, ಸೊ ಮೆಂತ್ಯನೂ ಇದೆ ಇದರಲ್ಲಿ. ಸೊ ಕ್ಲಾರಿಟಿ ನೋಡಿ. ಓಕೆ, ನೋಡಿ, ಇಷ್ಟು ಹತ್ರದಿಂದ ಕ್ಲಾರಿಟಿ ನಿಮಗೆ ಯಾರೂ ಶೇರ್ ಮಾಡಲ್ಲ, ನಾನು ಶೇರ್ ಮಾಡ್ತೀನಿ ಫೇಸ್ದು. ಯಾಕೆ ಅಂದರೆ ನನ್ನ ಪ್ರಾಡಕ್ಟ್ಸಲ್ಲಿ ಅಷ್ಟು ಜಿನೈನ್ ಇದೆ ಅಂತ ನನಗೆ ಗೊತ್ತಿದೆ, ಸೊ ಯೂಸ್ ಮಾಡ್ತಿರೋರಿಗೂ ಗೊತ್ತಿದೆ. ಓಕೆ, ಇದನ್ನು ಮುಚ್ಚಿಟ್ಬೇಡ, ಯಾಕಂದರೆ ಇದು ಗಾಳಿ ಆಡಬಾರ್ದು. ಓಕೆ, ಸೊ ಯಾರ್ಯಾರು ಬೇಕೋ ಇವತ್ತೇ ಲಾಂಚು, ನಿಮಗೆ ಫಸ್ಟ್ ತೋರಿಸ್ತಾ ಇದ್ದೀನಿ, ಯಾರಿಗೂ ಡಿಸ್ಕ್ಲೋಸ್ ಮಾಡಿಲ್ಲ. ಇದು ಮದರ್ಸ್ ಡೇ ಸ್ಪೆಷಲ್ ಇರಲಿ ಅಂತ ಒಂದು 4 ದಿನಕ್ಕೆ ಮುಂಚೆನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಮದರ್ಸ್ ಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟು ಯಾರ್ಯಾರಿಗೆ ಬೇಕು ಬುಕ್ ಮಾಡ್ಕೋಬೋದು, ಕಮ್ಮಿ ಇದೆ, ಜಾಸ್ತಿ ಮಾಡ್ಕೊಂಡಿಲ್ಲ ನಾನು ಸ್ಟಾರ್ಟಿಂಗಲ್ಲಿ. ಓಕೆನಾ, ನೋಡಿ. ಓಕೆ, ಇದನ್ನೊಂದು ಪಕ್ಕ ಇಟ್ಬಿಡ್ತೀನಿ ಎಟ್ಟಾಗಿ. ಓಕೆ, ಈಗ ಇದು ಸೂಟ್ ಆಗಬೇಕು ನಿಮಗೆಲ್ಲ, ಲಾವಂಚ ಭಾವಂಚ ಎಲ್ಲ ಸೂಟ್ ಆಗಬೇಕು. ಈಗ ಲೇಪನ ಮಾಡ್ಕೊಂಡ್ವಲ್ಲ ನೋಡಿ, ನಿಮ್ಗೆಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ. ಇಲ್ಲಿದೆಯಾ, ಇಲ್ಲ ಅಪ್ಲೈ ಮಾಡಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತ ಅಂದೆ, ಯಾಕೆ ಗೊತ್ತಾ, ಇಬ್ಬರಿಗೆ ನಾನು 1-2 ಏನಂತ ಹೇಳ್ತೀವಿ, ಅವರು ಮೆಸೇಜಸ್ ನನಗೆ ಖುಷಿ ತಂದಿದೆ ಅಂತ ಹೇಳ್ಬೋದು. ನನ್ನ ಹೊಸ ಸಬ್ಸ್ಕ್ರೈಬರು ಒಬ್ಬರು ಮ್ಯಾಮು, ನನ್ನವರು, ಮ್ಯಾಮ್ ಮಂಗಳೂರಿಂದ ಅನಿಸುತ್ತೆ, ಮ್ಯಾಮು ನನ್ನವ್ರ ಸಿಸ್ಟರ್ ಅವರು. ಖುಷಿ ಆಯಿತು ಅಂದರೆ ಅವ್ರ ಜೊತೆ ನಾನು ನಿನ್ನೆ ಮೆಸೇಜ್ ಮಾಡಿ ಅವ್ರು ನನ್ನ ಹತ್ರ ಮಾತಾಡಿದ್ದು. ಮ್ಯಾಮ್ ಡೆಫಿನೆಟಾಗಿ ನಾನು ನಿಮಗೆ ಕೆಲವೊಂದು ವಿಷಯಗಳು ಹೇಳಿದ್ದೀನಿ, ಡೆಫಿನೆಟಾಗಿ ಮಾಡಿ
ಮತ್ತು ಇನ್ನೊಬ್ಬರು ನಮ್ಮ ಮೈಸೂರವರು ಹೇಮಾವತಿ ಮ್ಯಾಮ್ ಅಂತ, ನನಗೂ ಖುಷಿ ಆಯಿತು. ನಮ್ಮ ಹೊಸ ಸಬ್ಸ್ಕ್ರೈಬರ್, ಇವರೆಲ್ಲ ಮೊನ್ನೆ ಮಾಡಿಕೊಂಡೆ ಸಬ್ಸ್ಕ್ರೈಬರ್ಸು. ನನ್ನ ಜೊತೆ ಆತ್ಮೀಯವಾಗಿ ಮಾತಾಡಿದ್ರು, ಮೆಸೇಜ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿರೋದು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ವಿ ವಿಲ್ ವರ್ಕ್ ಆನ್ ಇಟ್. ಓಕೆನಾ? ಸೊ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದು ವಿತ್ ಪ್ಯಾಚ್ ಟೆಸ್ಟ್, ಇದು ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನಿ. ಓಕೆ, ನಾವಿಲ್ಲಿ ಆಲೂ ಸ್ಟಾರ್ಚ್ ಹಾಕಿರೋದ್ರಿಂದ ಬೇಗ ಟೈಟ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಒಣಗೋ ಚಾನ್ಸಸ್ ಇರುತ್ತೆ. ಅದನ್ನು ಒಣಗಕ್ಕೆ ನಾವು ಬಿಡಬಾರ್ದು. ಎಟ್ ಅಗೇನ್ ಇದು ಆಲಮ್ ಇದೆ, ವೆರಿ ಸ್ಟ್ರಾಂಗ್. ನೀವೇನು ಮಾಡಬೇಕು ಅಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು. ಓಕೆ, ಇದೊಂದು 5 to 6 minutes ಆಗಲಿ, ಜಾಸ್ತಿ ಹೊತ್ತು ಬಿಡಲ್ಲ. ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಈ ಟೈಮಲ್ಲಿ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಈಗ ತರಾವರಿ ಪಿಗ್ಮೆಂಟೇಷನ್ ತೋರಿಸ್ತಾ ಇದೆಯಾ ಅಂದರೆ, ಈಗ ನಾನು ಇಬ್ಬರ ಹೆಸರು ಹೇಳಿದ್ನಲ್ಲ, ಹೇಮಾವತಿ ಮ್ಯಾಮ್ ಮತ್ತು ಆ ಸಿಸ್ಟರ್ ಒಬ್ಬರು ನಾನು. ಸೊ ಅವರು ನನಗೆ ಗೊತ್ತಿದೆ ಮ್ಯಾಮ್, ಅವ್ರದ್ದು ನನಗೆ ಫೋಟೋ ಕಳಿಸಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದೀನಿ ವಿತ್ ಪ್ಯಾಚ್ ಟೆಸ್ಟ್ ಯು ಕ್ಯಾನ್ ಡೂ ಅಂತ. ಯಾಕೆಂದರೆ ಕೆಲವ್ರು ಇರ್ತಾರೆ, ಏನಂತ ಹೇಳ್ಬೋದು, ಏನೋ ಒಂದು ಮೆಸೇಜ್ ಹಾಕಬೇಕು ಮಾಡೋಕ್ಕೆ ಕೆಲಸ ಇಲ್ಲದೆ ಅವ್ರು ಇರ್ತಾರೆ. ನೀವಿಷ್ಟು ತೋರಿಸ್ತಿದ್ದೀರಾ ಪಿಗ್ಮೆಂಟೇಷನ್ಗೆ ಅಂತ. ನನಗೆ ಬರ್ತಿರೋ ಫೋಟೋಸ್ ನಾನು ನಿಮಗೆ ಕಳ್ಸೋಕ್ಕಾಗಲ್ಲ. ಯಾರೋ ಒಬ್ಬರು ಇದ್ದಾರೆ, ಯಾರೋ ಇಬ್ಬರು ಇರ್ತಾರೆ, ಅವ್ರ ಹೆಸರು ನೆನಪಿಲ್ಲ. ಸೊ ನನಗೆ ಬರ್ತಾ ಇರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಗ್ಮೆಂಟೇಷನ್ ಫೋಟೋಸು. ಸೊ ನಾನು ಒಬ್ಬರೊಬ್ಬರು ಹೆಸರು ತೊಗೊಂಡು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ವಿತ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ. ಒಂದೇ ಥರ ಪಿಗ್ಮೆಂಟೇಷನ್ ಇಲ್ಲ, ಒಂದೇ ಥರ ಸ್ಕಿನ್ ಟೈಪ್ ಇಲ್ಲ. ಸೊ ಒಂದು 8 ನಿಮಿಷದ ಒಳಗೆ ತೆಗಿತೀನಿ. ನನಗೆ ಗೊತ್ತಿಲ್ಲ, 6 ನಿಮಿಷ 7 ನಿಮಿಷದಲ್ಲಿ ಇದು ಡ್ರೈ ಆಗ್ಬೋದು. ಓಕೆನಾ? ಆವಾಗ ನಾನು ನೆಕ್ಸ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಫ್ರೆಂಡ್ಸ್, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ. ಈಗ 7 minutes ಆಗಿದೆ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನಾನೊಂದು ವೈಪ್ಸ್ ತೊಗೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಟಿಶ್ಯೂ ವೈಪ್ಸ್ನ ಫೇಸು. ನೋಡಿ, ಕಣ್ಣು ಕೆಳಗೂ ಇಲ್ಲಿಗೆ ಹಣೆಗೆ ಹಾಕಿಲ್ಲ ಅಲ್ಲ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ. ನೋಡಿ, ಅರ್ಶಿನ ಎಲ್ಲೂ ಇದಾಗಲ್ಲ, ಯಾಕೆಂದರೆ ಅದೊಂದು ಪರ್ಫೆಕ್ಟ್ ಮೆಜರ್ಮೆಂಟು. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನೋಡಿ, ವಿತ್ ಶೈನಿಂಗ್ ಅಲ್ವಾ? ಸೊ ಈ ಅದ್ಭುತವಾದ ಪುಡಿನ ನೀವು ಮನೇಲಿ ಟ್ರೈ ಮಾಡಿ. ನಾನು ಹೇಳಿದ್ನಲ್ಲ ಏನೇನು, ಹೆಸರು ಕಾಳು, ಹೆಸರು ಬೇಳೆ, ಮತ್ತು ಮೈಸೂರು ಬೇಳೆ, ಲಾವಂಚ, ಬಾವಂಚ, ಶ್ರೀಗಂಧ, ಬಜ್ಜೆ, ಓಕೆ, ವೈಟ್ ಟರ್ಮರಿಕ್ ಮತ್ತು ಕಸ್ತೂರಿ ಅರಿಶಿನ, ಮೆಂತ್ಯೆ. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ. ಆಮೇಲೆ ಇನ್ನೊಂದು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಏನಾದ್ರು ಸ್ಟೆಲ್ಲಾ ಮೇರಿ ಮ್ಯಾಮು ಪರ್ಮಿಷನ್ ಕೊಟ್ಟರೆ ಅವ್ರ ಮುಖಾನ ಹಾಕೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಕಣ್ಣ ಬ್ಲರ್ ಮಾಡಿಬಿಟ್ಟು ಫುಲ್ ಅವ್ರ ಫೇಸ್ನ ಹಾಕೋಕ್ಕೆ. ನಿನ್ನೆ ಒಂದು ಫೋಟೋ ಕಳಿಸಿದ್ದಾರೆ, ನಾಟ್ ದ ವೀಡಿಯೋ, ಫೋಟೋ ಕಳಿಸಿದ್ದಾರೆ. 2 to 3 months ಇಲ್ಲ, 2 months ಅನಿಸುತ್ತೆ. ಏನು ಕ್ಲಾರಿಟಿ ಇದೆ ಗೊತ್ತಾ ಮುಖ. ಸ್ಟೆಲ್ಲಾ ಮೇರಿ ಮ್ಯಾಮ್, ನೀವೇನಾದ್ರು ನೋಡ್ತಾ ಇದ್ರೆ ಈ ವಿಡಿಯೋನ, ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿ, ನಿಮ್ಮ ನಿಂಗೆ ಪರ್ಮಿಷನ್ ಇದೆ ಹಾಕೋಕ್ಕೆ ಅಂತ. ಅವ್ರು ನನ್ನ ಮೆಂಬರ್ಶಿಪ್ ತೊಗೊಂಡಿದ್ರೆ ಅದಕ್ಕಿಂತ ಖುಷಿ ಏನು ಗೊತ್ತಾ, ನಿನ್ನೆ ಅವ್ರು ನನಗೆ ಕಳಿಸಿದ ಫೋಟೋ, ಒಂದು ಮಾರ್ಕ್ ಇಲ್ಲ ಅವ್ರ ಮುಖದಲ್ಲಿ. 2 months ಮುಂಚೆ ಹೆಂಗಿತ್ತು ಈಗ ತೆಗೆದು ನೋಡಿ. ಅವ್ರು ನೋಡ್ತೀರಾ, ಅವ್ರು ಡೆಫಿನೆಟಾಗಿ ಕಮೆಂಟ್ ಹಾಕ್ತಾರೆ ನನಗೆ ವಾಟ್ಸಪ್ಪಲ್ಲಿ, ಆಯಿತಾ? ಒಂದು ಮಾರ್ಕ್ ಇಲ್ಲ ರೀ ಅವ್ರ ಮುಖದಲ್ಲಿ, ಅಷ್ಟು ಕ್ಲಿಯರ್ ಶೈನಿಂಗ್ ಮುಖ. ಅವಾಗಲೂ ನನಗೆ ನಿನ್ನೆ ಅವ್ರ ಫೋಟೋ ನೋಡಿ ವಾಟ್ಸಪ್ಪಲ್ಲಿ ಕಳಿಸಿದ್ರು, ನಾನೇ ಬಾಯಿ ಮೇಲೆ ಬೆರಳಿಟ್ಕೊಂಡೆ, ಹೇಮಾ ನಿನ್ನ ಸೋಪಿನ ಜಾದು ನೋಡಿ ಹೆಂಗಿದೆ ಅಂತ. ಇದೇ ಅಲ್ವಾ ನಮಗೆ ಬೇಕಾಗಿರೋದು ಯೂಟ್ಯೂಬಲ್ಲಿ. ಎಷ್ಟೆಷ್ಟೋ ನೆಗೆಟಿವ್ ಕಮೆಂಟ್ ಹಾಕ್ತೀರಾ ರೀ, ಇಂಥವ್ರನ್ನ ನೋಡಿ ಕಲ್ತ್ಕೊಳ್ಳಿ. ಅಟ್ಲೀಸ್ಟು ನೆಗೆಟಿವ್ ಹಾಕ್ತಿರಲ್ಲ, ಹೋಗಿ 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 ಬೇರೆ ಚಾನಲ್ ಅವ್ರಿಗೆ ಇದನ್ನು ನೋಡಿ ಕಲ್ತ್ಕೊಳ್ಳಿ ಅಲ್ವಾ? ಸೊ ಆಗುತ್ತೆ ಮ್ಯಾಜಿಕ್ಕು. ನೀವು ಒಳ್ಳೆ ಮನಸ್ಸು ಚೆನ್ನಾಗಿದ್ದಾಗ ಡೆಫಿನೆಟಾಗಿ ಆಗುತ್ತೆ. ನೆಗೆಟಿವ್ ಕಮೆಂಟ್ ಹಾಕೋರಿಗೆ ಹೇಳ್ತಾ ಇದ್ದೀನಿ, ಆಯಿತಾ? ಸ್ಟೆಲ್ಲಾ ಮೇರಿ ಮ್ಯಾಮ್, ಹ್ಯಾಟ್ಸ್ ಆಫ್ ಟು ಯು. ನಾವು ಹೇಳ್ದಂಗೆ ಫಾಲೋ ಮಾಡಿಬಿಟ್ಟು ನೀವಾಗಲಿ, ಪುಷ್ಪ ಅವರಾಗಲಿ, ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸು, ಥ್ಯಾಂಕ್ ಯು ಸೋ ಮಚ್. ಸೊ ನೀವೇನಾದ್ರು ಪರ್ಮಿಷನ್ ಕೊಟ್ಟರೆ ಬ್ಲರ್ ಮಾಡಿಬಿಟ್ಟು ಹಾಕ್ತೀನಿ ಚಿಕ್ಸ್ದು. ನಿಜವಾಗ್ಲೂ ಕ್ಲಾರಿಟಿ, ಸೂಪರ್ ಕ್ಲಾರಿಟಿ. ನೆನೆ ನೀವು ನಾನು ಕಳಿಸಿದ ಫೋಟೋ,
ಓಕೆನಾ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸ್ ಇರುತ್ತೆ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬರಲ್ಲ.